ಕಡೆ ಬ್ರಾಂಡ್ ಬೆಂಗಳೂರು ಕನಸನ್ನ ಹೊತ್ತಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ತಮ್ಮ ಕನಸನ್ನ ನನಸು ಮಾಡಿಕೊಳ್ಳೋದಕ್ಕೆ ಬೇಕಾದ ಒಂದಷ್ಟು ಯೋಜನೆ ಅನುದಾನಗಳನ್ನ ಮೀಸಲು ಇರಿಸಿಕೊಂಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರೋ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಅಂತ ಹೇಳಿ ಪಡೆದದ್ದು ಏನೇನು ಗಮನಿಸ್ತಾ ಹೋಗೋಣ. ಬೆಂಗಳೂರು ನಗರಾಭಿವೃದ್ಧಿ ಅನ್ನೋ ಒಂದು ಸೆಗ್ಮೆಂಟ್ ಅಡಿಯಲ್ಲಿ ಯಾವೆಲ್ಲ ಯೋಜನೆಗಳು ಹಾಗೆ ಎಷ್ಟೆಲ್ಲ ಅನುದಾನಗಳು ಮೀಸಲು ಇಡಲಾಗಿದೆ ಅನ್ನೋದಕ್ಕೆ ಲೆಕ್ಕ ಈ ರೀತಿ ಇದೆ. ಹೆಬ್ಬಾಳ ಟು ಸರ್ಜಾಪುರ ಮೆಟ್ರೋ ಕಾಮಗಾರಿ 15,000 ಕೋಟಿಯಷ್ಟು ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸುವ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ. ಮೆಟ್ರೋ ಕಾಮಗಾರಿಯ ಅನುಷ್ಠಾನ ಹಾಗೆ ಅದರ ಮತ್ತಷ್ಟು ಮುಂದುವರಿಸಿಕೊಂಡು ಹೋಗೋ ಭಾಗವಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವ ಇರಾದೆ. ಹಾಗೆ 3 ವರ್ಷಗಳಲ್ಲಿ ಮೆಟ್ರೋ ಸಂಪರ್ಕದ ಆ ಡಿಸ್ಟೆನ್ಸ್ ಅನ್ನ 176 ಕಿಲೋಮೀಟರ್ಗೆ ವಿಸ್ತರಣೆ ಮಾಡುವ ಆ ಯೋಜನೆಯನ್ನ ಕೂಡ ಜಾರಿಗೆ ತರೋ ಪ್ರಯತ್ನವನ್ನ ಬಜೆಟ್ನಲ್ಲಿ ಮಾಡ್ತೀವಿ ಅಂತ ಹೇಳಿ ಘೋಷಿಸಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಮೆಟ್ರೋ ಕನೆಕ್ಟಿವಿಟಿ ಹೆಚ್ಚಾದ ಹಾಗೆ ಬೆಂಗಳೂರಿನ ಡೆವಲಪ್ಮೆಂಟ್ಗೂ ಕೂಡ ಅದು ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನ ನಾವೀಗ ಆಲ್ರೆಡಿ ಗಮನಿಸ್ತಿದ್ದೀವಿ. ಆ ಮೂಲಕ ಮೆಟ್ರೋ ಡಿಸ್ಟೆನ್ಸ್ ಕವರೇಜ್ ಅನ್ನ ಹೆಚ್ಚು ಮಾಡೋ ಪ್ರಯತ್ನವನ್ನ ಈ ಬಜೆಟ್ನಲ್ಲೂ ಮಾಡಲಾಗಿದೆ. ಹಾಗೆ 20 ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ 1,411 ಕೋಟಿ ರೂಪಾಯಿಯನ್ನ ಮೀಸಲು ಇಡಲಾಗಿದೆ. ಇದರ ಜೊತೆಗೆ ಕೆರೆಗಳ ತ್ಯಾಜ್ಯ ಮಾಲಿನ್ಯ ನಿಯಂತ್ರಣಕ್ಕೆ 1,250 ಕೋಟಿ ರೂಪಾಯಿಯನ್ನ ಈ ಬಾರಿಯ ಬಜೆಟ್ನಲ್ಲಿ ಎತ್ತಿಡಲಾಗಿದೆ. ಇನ್ನು ಬೆಂಗಳೂರು ಉಪನಗರ ರೈಲು ಯೋಜನೆಗೆ ಸಬರ್ಬನ್ ರೈಲ್ವೆ ಯೋಜನೆಗೆ 1,000 ಕೋಟಿ ರೂಪಾಯಿಯನ್ನ ಮೀಸಲು ಇಡಲಾಗಿದೆ. ಇನ್ಫ್ಯಾಕ್ಟ್ ಈ ಸಬರ್ಬನ್ ರೈಲ್ವೆ ಯೋಜನೆ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿಂದ ಕೂಡ ಅನುಷ್ಠಾನ ಆಗತ್ತೆ ಅನ್ನೋ ನಿರೀಕ್ಷೆ ಈ ಬಾರಿ ಆಗತ್ತಾ ಕಾದ್ ನೋಡೋಣ. ಇನ್ನು 100 ಕಿಲೋಮೀಟರ್ ವೈಟ್ ಟಾಪಿಂಗ್ ರಸ್ತೆಗೆ 800 ಕೋಟಿಯನ್ನ ರಸ್ತೆ ಸ್ಥಿತಿಗತಿಗಳನ್ನ ಇಂಪ್ರೂವ್ ಮಾಡಲೇಬೇಕಾದ ಅನಿವಾರ್ಯತೆ ಕಳೆದ ಸರ್ಕಾರದ ಅವಧಿಯಲ್ಲಿ ರಸ್ತೆ ವಿಚಾರಕ್ಕೇನೆ ಬೆಂಗಳೂರಿನ ಮಾನ ಮರ್ಯಾದೆ ಯಾವ ಲೆವೆಲ್ ಅಲ್ಲಿ ಹರಾಜಾಗಿತ್ತು ಗೊತ್ತಿತ್ತು. ಹೀಗಾಗಿ ಇದನ್ನ ಕಾನ್ಸಂಟ್ರೇಟ್ ಮಾಡ್ತಾ ಮತ್ತಷ್ಟು ರಸ್ತೆಗಳನ್ನ ಇಂಪ್ರೂವ್ ಮಾಡುವ ಸಲುವಾಗಿ 83 ಕಿಲೋಮೀಟರ್ನಷ್ಟು ಹೈ ಡೆನ್ಸಿಟಿ ಕಾರಿಡಾರ್ ಅಭಿವೃದ್ಧಿಗೆ ಅಂತ 273 ಕೋಟಿ ರೂಪಾಯಿಯನ್ನ ಮೀಸಲು ಇಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಬೆಂಗಳೂರಿಗೆ ಪಾಲಿಗೆ ಸಿಕ್ಕಿರುವ ಯೋಜನೆಗಳು ಹಾಗೆ ಅನುದಾನಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗೆ ಸರ್ ಎಂವಿ ರೈಲ್ವೆ ಟರ್ಮಿನಲ್ ಸಂಪರ್ಕ ಸೇತುವೆಗೆ 263 ಕೋಟಿ ರೂಪಾಯಿಯನ್ನ ಈ ಬಾರಿಯ ಬಜೆಟ್ನಲ್ಲಿ ಮೀಸಲು ಇಡಲಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವ ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಈ ಎಲ್ಲ ಯೋಜನೆಗಳು ಅದರ ಅನುಷ್ಠಾನದ ಹೊಣೆಗಾರಿಕೆ ಹಾಗೆ ನಿಮಾನ್ಸ್ನಲ್ಲಿ ಅಂಗಾಂಗ ಜೋಡಣೆ ಕೇಂದ್ರಕ್ಕೆ ಅಂತ ಹೇಳಿ 146 ಕೋಟಿ ರೂಪಾಯಿಯನ್ನ ಮೀಸಲು ಇಡಲಾಗಿದೆ. ಇದರ ಜೊತೆಗೆ 256 ತ್ಯಾಜ್ಯ ವಿಲೇವಾರಿ ಜಾಗ ಉದ್ಯಾನಗಳಾಗಿ ಪರಿವರ್ತನೆ ಮಾಡಲಿಕ್ಕೂ ಕೂಡ ಯೋಜನೆಯನ್ನ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸ್ತಾ ಇದೆ ಬಜೆಟ್. ಇಂದಿರಾ ಕ್ಯಾಂಟೀನ್ ಸಿದ್ದರಾಮಯ್ಯ ಅವರ ನೇತೃತ್ವದ ಕಳೆದ ಬಾರಿಯ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅನುಷ್ಠಾನಕ್ಕೆ ಬಂದಿದ್ದು ಬಿಜೆಪಿ ಸರ್ಕಾರ ಅದನ್ನ ಫಾಲೋ ಅಪ್ ಮಾಡಲಿಲ್ಲ ಅನ್ನೋ ಆರೋಪ. ಈ ಬಾರಿ 2 ಫೇಸ್ನಲ್ಲಿ ಇಂದಿರಾ ಕ್ಯಾಂಟೀನ್ ಅಭಿವೃದ್ಧಿ ಮೊದಲ ಫೇಸ್ಗೆ 100 ಕೋಟಿ ಅನುದಾನವನ್ನ ಮೀಸಲು ಇಡಲಾಗಿದೆ. BSWMCL ಸಂಸ್ಥೆಗೆ ಘನತ್ಯಾಜ್ಯ ಸಂಸ್ಕರಣೆಗೆ ಅಂತ ಹೇಳಿ 100 ಕೋಟಿ ಅನುದಾನವನ್ನ ನೀಡಲಿಕ್ಕೂ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರು ಸ್ವಚ್ಛ ಸ್ವಾಸ್ಥ್ಯವಾಗಿರಬೇಕು ಅಂತಂದ್ರೆ ಈ ಕಸ ಮ್ಯಾನೇಜ್ಮೆಂಟ್ ತ್ಯಾಜ್ಯವನ್ನ ಮ್ಯಾನೇಜ್ ಮಾಡೋದು ಕೂಡ ಬಹಳ ಅವಶ್ಯಕತೆ. ಈ ಬಾರಿ ಬೆಂಗಳೂರಿಗೆ ಅಂತ ಹೇಳಿ ಅನುದಾನ ಮೀಸಲಿಟ್ಟಿರೋದ್ರಲ್ಲಿ ತ್ಯಾಜ್ಯ ಸಂಸ್ಕರಣಕ್ಕೂ ಕೂಡ ಒತ್ತನ್ನ ನೀಡಿರೋದು ನಾವು ಗಮನಿಸಬಹುದಾಗಿದೆ. ಇನ್ನು ಇದರ ಜೊತೆಗೆ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ಬೇರೆ ಬೇರೆ ಪ್ರದೇಶಗಳಿಗೆ ಯಾವ ರೀತಿಯಾಗಿ ಅನುದಾನ ಅಲೋಕೇಟ್ ಆಗಿದೆ ಹಾಗೆ ಯೋಜನೆಗಳು ಅಲೋಕೇಟ್ ಆಗಿದೆ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ ಭಾಗ ನಾವು ಗಮನಿಸಬೇಕು. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಯಥೇಚ್ಛವಾಗಿ ಓಟ್ಗಳು ಹರಿದು ಬಂದಿತ್ತು. ಮುಂದಿನ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ ಕಾಂಗ್ರೆಸ್ಗೆ. ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಅಂತ ಹೇಳೇನೆ 500 ಕೋಟಿಯನ್ನ ಎತ್ತಿಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಒಂದರ್ಥದಲ್ಲಿ ಋಣ ಸಂದಾಯ ಮತದಾರರಿಗೆ ಮಾಡೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇನ್ನು ಕಲಬುರಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೆ ಟ್ರಾಮಾ ಸೆಂಟರ್ ಅನ್ನ ನಿರ್ಮಾಣ ಮಾಡುವ ಇರಾದೆಯನ್ನ ಕೂಡ ಬಜೆಟ್ ಹೊಂದಿದೆ. ಇದರ ಜೊತೆಗೆ ಕಲಬುರಗಿಯ ಜಿಮ್ಸ್ನಲ್ಲಿ 200 ಹಾಸಿಗೆಗಳ ತಾಯಿ ಹಾಗೆ ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೂ ಕೂಡ ಘೋಷಣೆಯನ್ನ ಹೊರಡಿಸಲಾಗಿದೆ. ಇನ್ನು ಕಲಬುರಗಿಯ ಕಿದ್ವಾಯಿ ಘಟಕಕ್ಕೆ 20 ಕೋಟಿ ಹೆಚ್ಚಿನ ಅನುದಾನವನ್ನ ಆ ಮೂಲಕ ಆ ಒಂದು ಆಸ್ಪತ್ರೆಯ ಅಭಿವೃದ್ಧಿಯ ಕಲ್ಪನೆಯನ್ನ ಕೂಡ ಇಟ್ಕೊಳ್ಳಲಾಗಿದೆ ಬಜೆಟ್ನಲ್ಲಿ. ಇನ್ನು ಕಲಬುರಗಿಯಲ್ಲಿರುವ ಗುರುದ್ವಾರ ಅಭಿವೃದ್ಧಿಗೂ ಕೂಡ ಹಣವನ್ನ ಎತ್ತಿಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಇದರ ಜೊತೆಗೆ ಕಲ್ಯಾಣ ಕರ್ನಾಟಕಕ್ಕೆ ಅಂತ ಹೇಳಿ ಆ ವ್ಯಾಪ್ತಿಯಲ್ಲೇ ಬರುವ ಬಳ್ಳಾರಿ ಜಿಲ್ಲೆಯಲ್ಲಿನ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೂ ಕೂಡ ಒಂದಷ್ಟು ಅನುದಾನವನ್ನ ಮೀಸಲು ಇಡಲಾಗಿದೆ. ಇನ್ನು ರಾಯಚೂರಿನಲ್ಲಿ ಕಣ್ಣಿನ ಚಿಕಿತ್ಸಾ ಶಿಬಿರ ಘಟಕದ ಸ್ಥಾಪನೆಗೂ ಕೂಡ ಅನುದಾನವನ್ನ ಮೀಸಲು ಇಡಲಾಗಿದೆ. ಆರೋಗ್ಯ ಹಾಗೆ ಮೂಲಭೂತ ಸೌಕರ್ಯ ಇದೆಲ್ಲದಕ್ಕೂ ಕೂಡ ಫೋಕಸ್ ಕೊಡುವ ಪ್ರಯತ್ನವನ್ನ ಮಾಡಲಾಗ್ತಾ ಇರೋದು. ಇದರ ಜೊತೆಗೆ 400 ಶೌಚಾಲಯ ನಿರ್ಮಾಣಕ್ಕೆ ಬರೋಬ್ಬರಿ 100 ಕೋಟಿ ರೂಪಾಯಿ ಅನುದಾನವನ್ನ ಎತ್ತಿಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಇದರ ಜೊತೆಗೆ ರಾಯಚೂರು ಸಿಂಧನೂರು ರಸ್ತೆ ಅಭಿವೃದ್ಧಿಗೆ 1,696 ಕೋಟಿ ರೂಪಾಯಿ ಅನುದಾನವನ್ನ ಬಜೆಟ್ನಲ್ಲಿ
ಎತ್ತಿಡಲಾಗಿದೆ. ಇನ್ನು ಇದರ ಜೊತೆಗೆ ಹಳೆ ಮೈಸೂರು ಪ್ರದೇಶ, ಆ ಪ್ರದೇಶದಲ್ಲಿ ಬರುವ ಜಿಲ್ಲೆಗಳು ಅದಕ್ಕೆ ಲಭ್ಯವಾಗಿರೋದೇನು ಬಜೆಟ್ನಲ್ಲಿ ನಾವು ಗಮನಿಸ್ತಾ ಹೋಗೋಣ. ಕನಕಪುರದಲ್ಲಿ ಹೊಸ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಡಿ ಕೆ ಶಿವಕುಮಾರ್ ಅವರ ತವರು ಜಿಲ್ಲೆ, ವಿಶೇಷವಾಗಿ ಪ್ರಸ್ತಾಪ ಮಾಡುವ ಅವಶ್ಯಕತೆ ಇಲ್ಲ. ಅದೇ ರಾಮನಗರದಲ್ಲಿ ಹೈಟೆಕ್ ರೇಷ್ಮೆ ಮಾರುಕಟ್ಟೆಗೆ 75 ಕೋಟಿ ರೂಪಾಯಿಯನ್ನ ಅನುದಾನವನ್ನ ಮೀಸಲಿಡಲಾಗಿದೆ. ಮೈಸೂರಿನಲ್ಲಿ ಹೊಸ ಚಿತ್ರನಗರಿ ಸ್ಥಾಪನೆಗೆ ಪ್ರಸ್ತಾವನೆಯನ್ನ ಈ ಬಜೆಟ್ನ ಮೂಲಕ ಸಲ್ಲಿಕೆ ಮಾಡಲಾಗ್ತಾ ಇದೆ. ಇನ್ನು ಮೈಸೂರಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೆ ಟ್ರಾಮಾ ಕೇರ್ ಸೆಂಟರ್ ಅನ್ನ ನಿರ್ಮಾಣ ಮಾಡಲಿಕ್ಕೂ ಕೂಡ ಅನುದಾನವನ್ನ ಎತ್ತಿಡಲಾಗಿದೆ. ಇನ್ನು ಮೈಸೂರಿನ ಕಿದ್ವಾಯಿ ಘಟಕಕ್ಕೆ 20 ಕೋಟಿ ರೂಪಾಯಿ ಅನುದಾನವನ್ನ ಇಡಲಾಗಿದೆ. ಅಲ್ಲಿನ ಡೆವಲಪ್ಮೆಂಟ್ಗೋಸ್ಕರ ಹಾಗೆ ಅಲ್ಲಿನ ಚಿಕಿತ್ಸಾ ಸೌಲಭ್ಯಗಳನ್ನ ಮತ್ತಷ್ಟು ಉನ್ನತೀಕರಣ ಮಾಡುವ ದೃಷ್ಟಿಯಿಂದ ಇನ್ನು ಮೈಸೂರಿನಲ್ಲಿರುವ ಗುರುದ್ವಾರ ಅಭಿವೃದ್ಧಿಗೂ ಕೂಡ ಹಣವನ್ನ ಎತ್ತಿಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಮಂಡ್ಯದಲ್ಲಿ ಕಣ್ಣಿನ ಚಿಕಿತ್ಸಾ ಶಿಬಿರ ಘಟಕವನ್ನ ನಿರ್ಮಾಣ ಮಾಡಲಿಕ್ಕೂ ಕೂಡ ಬಜೆಟ್ನಲ್ಲಿ ಚಿಂತನೆಯನ್ನ ವ್ಯಕ್ತಪಡಿಸಲಾಗಿದೆ. ಕೋಲಾರ ಚಿಕ್ಕಬಳ್ಳಾಪುರದ 296 ಕೆರೆಯನ್ನ ತುಂಬಿಸಲಿಕ್ಕೆ 529 ಕೋಟಿ ರೂಪಾಯಿ ಹಣವನ್ನ ಮೀಸಲು ಇಡಲಾಗಿದೆ. ಇದರ ಜೊತೆಗೆ ವೇಮಗಲ, ಮಾಲೂರು ಹಾಗೆ ತಮಿಳುನಾಡು ಗಡಿ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿಗೂ ಕೂಡ ಚಿಂತನೆಯನ್ನ ಈ ಒಂದು ಬಜೆಟ್ನಲ್ಲಿ ಹೊಂದಲಾಗಿದೆ. ಹಳೆ ಮೈಸೂರು ಆಯ್ತು, ಕಲ್ಯಾಣ ಕರ್ನಾಟಕ ಆಯ್ತು, ಇದೀಗ ನಾವು ಮಧ್ಯ ಕರ್ನಾಟಕ ಭಾಗಕ್ಕೆ ದಕ್ಕಿದ್ದೇನು ಗಮನಿಸ್ತಾ ಹೋಗೋಣ. ದಾವಣಗೆರೆ ಜಿಲ್ಲೆಯ ಕೆರೆಗಳ ನೀರನ್ನ ತುಂಬಿಸುವ ಯೋಜನೆಗೆ ಚಾಲನೆ ನೀಡಲಿಕ್ಕೆ ಒಂದಷ್ಟು ಹಣವನ್ನ ಮೀಸಲಿಡಲಾಗಿದೆ. ಹಾವೇರಿಯಲ್ಲಿರುವ ಕೆರೆಯನ್ನ ಕೂಡ ನೀರು ತುಂಬಿಸುವ ಯೋಜನೆಗೆ ಹಣವನ್ನ ಮೀಸಲು ಇಡಲಾಗಿದೆ ಬಜೆಟ್ನಲ್ಲಿ. ಇನ್ನು ಚಿತ್ರದುರ್ಗ ಜಿಲ್ಲೆ ಕಣ್ಣಿನ ಚಿಕಿತ್ಸಾ ಶಿಬಿರ ಘಟಕ ಸ್ಥಾಪನೆಗೆ ಇಲ್ಲೂ ಕೂಡ ಒಂದಷ್ಟು ಹಣವನ್ನ ಮೀಸಲಿಡಲಾಗಿದೆ. ಕರಾವಳಿ ಕರ್ನಾಟಕದ ನಿರೀಕ್ಷೆ ಇದ್ದದ್ದು ಬಹಳ ಪ್ರತ್ಯೇಕವಾದ ಬಜೆಟ್ ಅನ್ನ, ಪ್ರತ್ಯೇಕವಾದ ಪ್ರಣಾಳಿಕೆಯನ್ನ ಕೂಡ ಕಾಂಗ್ರೆಸ್ ಹೊರಡಿಸಿತ್ತು. ಅದನ್ನ ಮ್ಯಾಚ್ ಮಾಡಿದ ಎಷ್ಟರ ಮಟ್ಟಿಗೆ ಗಮನಿಸ್ತಾ ಹೋಗೋಣ. ಮೀನುಗಾರರ ಅಭಿವೃದ್ಧಿಗೆ 250 ಕೋಟಿ ರೂಪಾಯಿಯನ್ನ ಮೀಸಲು ಇಡಲಾಗಿದೆ. ಮೀನುಗಾರ ಮಹಿಳೆಯರಿಗೆ ಇದು ಕಾಂಗ್ರೆಸ್ ಪ್ರಣಾಳಿಕೆಯ ಭಾಗ ಕೂಡ ಹೌದು. 3 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲವನ್ನ ನೀಡೋದಾಗಿ ಬಜೆಟ್ನಲ್ಲೂ ಕೂಡ ಅನುಮೋದನೆ ನೀಡಲಾಗಿದೆ. ಮೀನುಗಾರಿಕಾ ಬೋಟ್ ಎಂಜಿನ್ ಮಾರ್ಪಾಡಿಗೆ ಅಂತ ಹೇಳಿ 50,000 ಧನ ಸಹಾಯ ನೀಡಲಿಕ್ಕೂ ಕೂಡ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಎಂಜಿನ್ ಮಾರ್ಪಾಡು ಮಾಡಲಿಕ್ಕೆ 20 ಕೋಟಿ ಅನುದಾನವನ್ನ ನೀಡೋದಾಗಿಯೂ ಕೂಡ ರಾಜ್ಯ ಸರ್ಕಾರ ಭರವಸೆಯನ್ನ ನೀಡಿದೆ. ಇದರ ಜೊತೆಗೆ ಧರ್ಮಸ್ಥಳ, ಕೊಡಗು, ಚಿಕ್ಕಮಗಳೂರಿನಲ್ಲಿ ಏರ್ ಸ್ಟ್ರಿಪ್ಗಳ ನಿರ್ಮಾಣಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಚಿಂತನೆ ಇದು ಅನುಷ್ಠಾನ ಆಗೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಯಾವ ರೀತಿ ಇರುತ್ತೆ ಹೆಜ್ಜೆ ಗಮನಿಸ್ತಾ ಹೋಗಬೇಕು. ಇನ್ನು ದಕ್ಷಿಣ ಕನ್ನಡದಲ್ಲಿ ರಫ್ತು ಆಧಾರಿತ ಕ್ಲಸ್ಟರ್ ನಿರ್ಮಾಣಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಅಲ್ಲಿನ ಆರ್ಥಿಕ ಚಟುವಟಿಕೆಗಳನ್ನ ಗಮನದಲ್ಲಿಟ್ಕೊಂಡು ನೋಡೋದಾದ್ರೆ ಇದು ಬಹಳ ಮುಖ್ಯವಾಗುತ್ತೆ. ಇನ್ನು ಕಿತ್ತೂರು ಕರ್ನಾಟಕ ಭಾಗ ಮತದಾನ ಪ್ರಕ್ರಿಯೆಯಲ್ಲಿ ಇಲ್ಲಿಂದಲೂ ಕೂಡ ಬಹಳಷ್ಟು ಓಟ್ಗಳು ಕಾಂಗ್ರೆಸ್ ಪಕ್ಷಕ್ಕೆ ಹರಿದು ಬಂದಿತ್ತು. ಇಲ್ಲೂ ಕೂಡ ಋಣ ಸಂದಾಯದ ಪ್ರಯತ್ನ. ಬೆಳಗಾವಿಯಲ್ಲಿ ಕೆರೆ ತುಂಬಿಸುವ ಯೋಜನೆಯನ್ನ ಅನುಷ್ಠಾನಕ್ಕೆ ತರಬೇಕು. ಈಗ ಆಲ್ರೆಡಿ ಮಳೆ ಇಲ್ಲದೆ ಇರೋ ಕಾರಣಕ್ಕೆ ಆ ಭಾಗದಲ್ಲಿ ಯಾವ ರೀತಿ ಬವಣೆ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ವಿ. ಹೀಗಾಗಿ ಈ ಯೋಜನೆ ಸಹಕಾರಿ ಆಗಬಹುದು ಅಂತ. ಧಾರವಾಡದಲ್ಲಿ ಅಕಾಡೆಮಿ ಸ್ಥಾಪನೆಗೆ 10 ಕೋಟಿ ಅನುದಾನವನ್ನ ಮೀಸಲು ಇಡಲಾಗಿದೆ. ಇದರ ಜೊತೆಗೆ ಉತ್ತರ ಕನ್ನಡದಲ್ಲಿ ಕಣ್ಣಿನ ಚಿಕಿತ್ಸಾ ಶಿಬಿರದ ಘಟಕವನ್ನ ತೆಗೆಯುವ ನಿರ್ಧಾರವನ್ನ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಕೈಗೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೆ ಟ್ರಾಮಾ ಕೇರ್ ಸೆಂಟರ್ ಅನ್ನ ನಿರ್ಮಾಣ ಮಾಡುವ ಯೋಜನೆಯನ್ನ ಕೂಡ ಬಜೆಟ್ನಲ್ಲಿ ಹೊಂದಲಾಗಿದೆ. ಹುಬ್ಬಳ್ಳಿಯ ಗುರುದ್ವಾರ ಅಭಿವೃದ್ಧಿಗೂ ಕೂಡ ಹಣವನ್ನ ಎತ್ತಿಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಇದಿಷ್ಟು